ಭಗವಂತ ನನ್ಗೆ ಯಾಕೆ ಕಾಣ್ತಾ ಇಲ್ಲ? ನನ್ಗೊಂದು ಬೇಕಲ್ಲ ಇವಾಗ. ನನಗೇನು ಗೊತ್ತು ಅವ್ನು ಎಲ್ಲ. ಯಾರ ಇದು? ನಮ್ ಭಗವಂತ ತರನೇ ಅವನೇ ಬಟ್ಟೆ ಹಾಕೊಂಡು ತಲೆ ಮೇಲೆ. ಡೌಟ್ ಏನು? ಭಗವಂತನೇ. ಲೇ ಮಮ್ಮ, ಲೋ ನಿಂತ್ಕೊಳ್ಳೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಲೋ ಮಮ್ಮ, ಏನಲ್ಲೋ 2 ದಿವಸದಿಂದ ಸ್ಟುಡಿಯೋ ಕಡೆನೂ ಬರ್ಲಿಲ್ಲ, ಮನೆಯಲ್ಲೂ ಇಲ್ಲ. ಟೀ ಕುಡಿಯಕ್ ಬಂದು ನಂಗೆ ಎಸ್ಕೇಪ್ ಆಗಿ ಹೋಗ್ತಾ ಇದ್ಯಾ? ಬಾಪ ನೀನು. ಮಗನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ರೈಲ್ವೆ ಸ್ಟೇಷನ್ ನೋಡ್ಕೊರ ಸಿಗ್ತೇನೆ. ಯಾಕೋ ಹಿಂಗ್ ನಡೀತಿದ್ಯಾ? ಏನಾಯ್ತು ನಿನ್ಗೆ ಇವತ್ತು? ಏನಾಯ್ತು ಮಮ್ಮ, ಏನೋ ತುಟಿ ಎಲ್ಲ ಜಿಲೇಬಿ ತರ ಮಾಡ್ಕೊಂಡ್ಬಿಟ್ಟಿದ್ಯಾ? ತುಟಿ ಒಂದೇ ಅಲ್ಲ ಕಣ, ಯಾವ ಜಾಗನೋ ಬಿಡ್ಲಿಲ್ಲ ಕಣ, ಮೈಯೆಲ್ಲ ನೆಕ್ಕಾಕ್ಬಿಟ್ರು. ಕಲಾ ರಸಿಕರು ಕಲೆಗೆ ಈ ರೀತಿ ಪ್ರೋತ್ಸಾಹ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಬ್ಬ, ನೈಟ್ ಶಿಫ್ಟ್ ಅಲ್ಲಿ 5 ನಿಮಿಷನೂ ವೇಸ್ಟ್ ಮಾಡಲಿಲ್ಲ ಕಣೋ. ಆಡಾಡ್ಸ್ಕೊಂಡು ಕೆಡೋಕೊಂಡು ನೆಲಕ್ಕೆ ಹಾಕೊಂಬಿಟ್ರು. ಕ್ಲೋರೋಫಾರ ಮುಗಿಸ್ಬಿಟ್ರಪ್ಪ. ಕಣ್ ಬಿಟ್ಟು ನೋಡ್ತೀನಿ, ಹಿಂಗ ಆಗ್ಬಿಟ್ಟಿದೀನಿ ಕಣೋ. 42 ವರ್ಷದ ನನ್ನ ಶೀಲೆ ಮಕ್ಕಳು ಹಾಳು ಮಾಡ್ಬಿಟ್ರೆ ಇನ್ಮೇಲೆ ಯಾವತ್ತು ಹೆಣ್ಮಕ್ಳು ಪಾಠ ಹಾಕಲ್ಲಪ್ಪ. ಅಯ್ಯಯ್ಯೋ ಲೇ ನೋಡ್ರೋ ಮಾಮುಗೆ ಇದಕ್ಕಿದಕ್ಕೆ ಕಿತ್ತಕ್ಕ ಹೋಗಿ ನಡೆಸಬೇಕಾಗತ್ತ. ಪಂಚಾಯತಿ ಮಾಡೋ ವಿಚಾರ ಏನ ಇದು? ಪಂಚೆ ಉಟ್ಕೊಳ್ಳೋ ವಿಚಾರ ಕಣ. ತಪ್ಪಾಯ್ತಪ್ಪ. ಒಳಗೆ ನುಂಕಬೇಕಪ್ಪ. ಆ ಭಟ್ರು ಕರೆಕ್ಟ್ ಬರ್ದವ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಪಾಪ ದಿವ್ಯಾ 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 ದಿವ್ಯಾ. ಯಾಕ್ರಿ ನನ್ನ ಹೆಸರು ಕಿರ್ಚ್ತಾ ಇದೀರಾ? ಎಣ್ಣೆ ತರ ನೀವೆಲ್ಲಿ ನನ್ನ ನೋಡಿ ಹೊಟ್ಟೆ ಕಿಟ್ ಕಟ್ಕೊಂಡು ಹೋಗ್ತೀರಾ ಅಂತ ನಾನು ಮೊದಲು ನನ್ನ ಈ ವಾಯ್ಸ್ ನ ಬಿಟ್ಟೆ. ತೆಗಿರಿ ಅದನ್ನ. ನಾನ್ ಯಾಕ್ರಿ ನಿಮ್ಮೇಲೆ ಹೊಟ್ಟೆ ಕಿಚ್ಪಡ್ಲಿ? ನಾನು ನಿಮಗಿನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನಿನ್ನೆ ನಾಟಕದಲ್ಲಿ ಅಂತ ತಾನೇ ನೀವು ಹೊಟ್ಟೆ ಕಿಚ್ಕೆ ನಾಟಕನ ಅರ್ಧಂಬರ್ಧಕ್ ಬಿಟ್ಟು ಓಡೋಗಿದ್ದು. ಊರಿಗೊಬ್ಳೆ ಪದ್ಮಾವತಿ ಅಂತಿದ್ ನಿಮ್ಗೆ ನನ್ನಂತ ರೂಪವತಿ ಬಂದಾಗ ಅದು ನಾಟಕದಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಡ್ಯಾನ್ಸ್ ಬೇರೆ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೋ ಇಲ್ವೋ? ಅದೆಲ್ಲ ಇರ್ಲಿ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಒಳ್ಳೆ ಕರಡಿ ಆಟ ಆಡ್ದಾಗಿತ್ತು. ಹೆಣ್ಣಿನ ವೇಷ ಹಾಕೊಂಡು ತೈತಕ ಅಂತ ಕುಣಿದ್ಬಿಟ್ರೆ ಅದನ್ನ ಯಾರಾದ್ರೂ ನಾಟಕ ಅಂತಾರ? ಪಾತ್ರ ಅಂದ್ರೆ ಹೇಗಿರ್ಬೇಕು ಗೊತ್ತೇನ್ರಿ? ಸೌಬಲರಾಜ ಶಕುನಿನೋ, ಕುರುವಂಶ ತಿಲಕ ದುರ್ಯೋಧನನೋ, ದಾನಶೂರ ವೀರ ಕರ್ಣನೋ ಅಂಥದ್ ಯಾವ್ದಾದ್ರು ಪಾತ್ರ ಹಾಕೊಂಡ್ ಜನ ಮೆಚ್ಚಿಸ್ರಿ. ಬರೀ ವಿಲನ್ಗಳು ಆಂಟಿ ಹೀರೋಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ? ಅಂತ ಪಾತ್ರಗಳು ಮಾಡಿದ್ರೆ ನಾನು ನಿಮ್ಗೆ ಮೆಚ್ಚುಗೆ ಆಗ್ತೀನಾ? ಮೊದ್ಲು ಮಾಡಿ ನೋಡ್ ಹೇಳ್ತೀನಿ. ಒಂದ್ ನಿಮಿಷ ತಡೀರಿ. ನೀವು ಇದನ್ನ ತಗೊಂಡು ಹೋಗ್ತಾ ಇರೋದು ರಾತ್ರಿ ತಲೆದಿಮ್ ಕೆಳಗಡೆ ಇಟ್ಕೊಂಡ್ ಮಲ್ಗಾಕ್ ತಾನೇ ನನ್ನ ನೆನ್ಪಲ್ಲಿ. ಇದನ್ನ ಪ್ರೀತಿ ನಿಮಿತ್ತಂ ನಾನಾ. ಜಯಮ್ಮ, ಇದೇನ್ ಮರ ತುಂಬಾ ಬೊಂಬೆಗಳು? ಮಕ್ಕಳಾಗ್ದಿರೋರ್ ಹರಕೆ ಕಟ್ಟಿರೋದಾ? ದೃಷ್ಟಿ ನೋಡ್ಬಿಡ ಆ ಕಡೆ. ಯಾಕೆ? ಬೊಂಬೆ ರೂಪದಾಗಿರೋ ದೆವ್ಗಳವು. ಸ್ವಾಮಿಗಳು ದೆವ್ವ ಬಿಡ್ಸದ್ಮ್ಯಾಗೆ ಆತ್ಮನ್ ತಗೊಂಬಂದು ಈ ಬೊಂಬೆಗಳಲ್ಲೇ ಬಂದ ಮಾಡೋದು. ಹೌದಾ? ನೋಡ್ಬೇಡ ಅಂತ ಹೇಳ್ದೆ ತಾನೆ. ಈ ಕಟ್ಟೆ ದಾಟಿ ಯಾರು ಬರ್ಬೇಡಿ. ಜಯಮ್ಮ, ಇದೇನ್ ನಿಮ್ ಮಗನಾಗ ಬೊಂಬೆ ಹೊಡಿತಾ ಇದಾನೆ? ಅಯ್ಯ, ಇಲ್ಲಿರೋ ಗೊಂಬೆಗಳನ್ನೆಲ್ಲ ಹೊಡ್ದಿರೋದು ಅವನೇಯ. ಈ ಗೊಂಬೆಗಳನ್ನ ಮುಟ್ಬೇಕು ಅಂದ್ರೆ ಎಲ್ಲ ಎದ್ರಕಂಡ್ ಸಾಯ್ತಾರೆ. ಆಮೇಲೆ ನೀನ್ ಯೋನೇ ಹೇಳೋ, ನನ್ ಮಗನ್ ಗುಂಡ್ಗೆ ಬಲ್ ಗಟ್ಟಿ ನೋಡೋ. ಏಯ್, ವಯಸ್ಸಿಗೆ ಬಂದಿರೋ ಹೆಣ್ಮಗ ನೀನು ಈ ಕಡೆಲ್ಲ ಓಡಾಡ್ಬಾರ್ದು. ಮೂರ್ಕಿದ್ದ ಉಗಿದ್ಬಿಟ್ಟು ನಡಿ ಹೋಗವ.